ನೋಡಿ. ಅದೇ ರೀತಿ ಯಾರ ಮನೇಲಿ ಅಡುಗೆ ಮನೆ ಪಕ್ಕ ದೇವ್ರ ಮನೆ ಇರುತ್ತೆ, ದಯವಿಟ್ಟು ಹೇಳ್ತೀನಿ, ನೀವು ಎಷ್ಟೇ ದೇವ್ರಿಗೆ ಪೂಜೆ ಮಾಡಿ, ಎಷ್ಟೇ ಭಕ್ತಿಯಿಂದ ಇರಿ, ಎಷ್ಟೇ ದೇವಸ್ಥಾನಕ್ಕೆ ಹೋಗಿ ಮನೇಲಿ ಪೂಜೆ ಪುನಸ್ಕಾರ ಏನೇ ಮಾಡಿ, ಆದರೆ ನಿಮ್ಮ ಪೂಜೆ ಪುನಸ್ಕಾರ ನೀವೇನೇ ಮಾಡಿದ್ರು ಅದೆಲ್ಲವೂ ಕೂಡ ಇಲ್ಲಿ ಅಡುಗೆ ಮನೆಯಲ್ಲಿ ವ್ಯರ್ಥ ಆಗ್ತಾ ಇರುತ್ತೆ. ಅಡುಗೆ ಮನೆ ಪಕ್ಕ, ಸಿಂಕ್ ಪಕ್ಕ, ಯಾರ್ಯಾರ ಮನೇಲಿ ದೇವ್ರ ಮನೆ ಇದೆ ಅವ್ರ ಮನೇಲೆಲ್ಲ ಏನಾದರೂ ಒಂದೊಂದು ಪ್ರಾಬ್ಲಮ್ಮು. ಮೇಯ್ನ್ ದುಡ್ಡು ನಿಲ್ಲಲ್ಲ. ಬೇಗ ತುಂಬ ಚೆನ್ನಾಗಿದ್ವಿ, ಮನೆಗೆ ಬಂದು ಹಿಂಗಾಗ್ಬಿಟ್ವಿ. ತುಂಬ ಜನರ ಬಾಯಲ್ಲಿ ಇದು ಕೇಳಿರೋದುಂಟು, ಹೇಳ್ತಿದ್ದಾರೆ. ಏನಕ್ಕಪ್ಪ ಅಂತಂದರೆ ಎಲ್ಲ ಒಂದು ಕಡೆ ದುಡ್ಡು ನಿಲ್ಲಲ್ಲ. ದುಡ್ಡು ಕೂಡ ಇಲ್ಲಿ ಸಿಂಕಲ್ಲಿ ನೀವು ಹೇಗೆ ತೊಳಿತಾ ಇರ್ತೀರಾ, ಹೇಗೆ ಪಾತ್ರೆ ತೊಳಿತೀರಾ, ಹೇಗೆ ಕೈ ಇದೆಲ್ಲ ತೊಳಿತಾ ಇರ್ತೀರಾ, ಗಲೀಜು. ಯಾಕಂದರೆ ಅದು ಎಲ್ಲೋ ಒಂದು ಕಡೆ ನಮ್ಮ ನೆಗೆಟಿವ್ ಪ್ಲೇಸ್ ಅಂತ ಹೇಳ್ತೀವಿ, ಅಲ್ಲಿ ನಿಮಗೆ ಬರೋ ದುಡ್ಡೆಲ್ಲ ಹರಿದೋಗ್ತಾ ಇರುತ್ತೆ. ಹಾಗಾಗಿ ಅಡುಗೆ ಮನೆ ಪಕ್ಕ ದೇವ್ರ ಮನೆ ಪಕ್ಕ ಅಡುಗೆ ಮನೆ, ಅದರಲ್ಲಿ ಒಂದು ಗೋಡೆ ಅಟ್ಯಾಚ್ಮೆಂಟು ಈ ಥರ ಇದ್ದಾಗ. ಮತ್ತು ನೋಡಿ, ತುಂಬ ಜನ ದೇವಮೂಲೆ, ಕುಬೇರನ ಮೂಲೆ ಅಂತೇಳಿ ಅಲ್ಲಿ ದೇವ್ರ ಫೋಟೋ ಇಡೋದು, ದೀಪವನ್ನು ಉರಿಸೋದು, ಈ ಥರ ಎಲ್ಲ ಮಾಡ್ತಿದ್ರೆ ಅಲ್ಲೂ ಕೂಡ ದುಡ್ಡನ್ನು ತುಂಬ ಕಳ್ಕೊಳ್ಬೇಕಾಗತ್ತೆ. ಎಷ್ಟೇ ಕೋಟ್ಯಾಂತರ ರೂಪಾಯಿ ಬಂದರೂ ಕೂಡ ಅಲ್ಲಿ ದುಡ್ಡು ನಿಲ್ಲಲ್ಲ. ನಾವು ಹೇಗೆ ಅಲ್ಲಿ ಕುಬೇರನ ಮೂಲೆಯಲ್ಲಿ ಪೂಜೆ ಮಾಡಬೇಕಪ್ಪ, ಇದು ಕುಬೇರನ ಮೂಲೆ, ನೈಋತ್ಯ ಇದು, ಇಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದು, ಇಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು, ದುಡ್ಡು ಹಂಗೆ ಇರುತ್ತೆ. ಆದರೆ ಸ್ವಲ್ಪ ದುಡ್ಡು ಕಳ್ಕೊಳ್ಳಲ್ಲ. ಏಕ್ದಮ್ ಅಲ್ಲೇನು ನೀವು ಟ್ರೆಸರ್ ಇಟ್ಟಿರ್ತೀರ ಅಷ್ಟು ದುಡ್ಡನ್ನು ಕಳ್ಕೊಳ್ತಾ ಹೋಗ್ತಾ ಇರ್ತೀರ. ಅಂದರೆ ದೊಡ್ಡದಾಗಿ ಖಾಲಿ ಆಗ್ತಾ ಇರುತ್ತೆ. ಸಾಕಷ್ಟು ಜನಕ್ಕೆ ವಿಚಾರ ಗೊತ್ತಿರಲ್ಲ, ಎಲ್ಲೋ ಉಳಿತಾ ಅಂತಾರೆ, ನೋಡಿದ್ರೆ ಈಗ ಪೂಜೆ ಮಾಡಿದ್ರೆ ಇಲ್ಲಿ ದುಡ್ಡು ಇರುತ್ತೆ, ಇಲ್ಲಿ ಇಟ್ಟರೆ ಸ್ಟಾಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾಕ್ ಮಾಡ್ತಾ ಇರ್ತೀರ. ಆ ಸ್ಟಾಕ್ ಮಾರ್ಕೆಟ್ ಇನ್ನೆಲ್ಲೋ ಹೋಗ್ತಾ ಇರುತ್ತೆ, ಸ್ಟಾಕ್ ಆಗೇ ಹೋಗ್ತಾ ಇರುತ್ತೆ. ಇದು ನಿಮ್ಮ ಮನೆಯ ವಾಸ್ತುವಿನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಖಂಡಿತ ಹೇಳ್ತೀನಿ, ಯಾರ ಮನೇಲೆಲ್ಲ ಈ ಥರ ಒಂದು ದೇವ್ರ ಮನೆ ತುಂಬ ಜನ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಯನ್ನು, ನಿಮ್ಮ ಮನಸ್ಸನ್ನು ಬಿಚ್ಚಿಟ್ಟು ನೀವು ಒಂದು 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, 1 ಅವರ್ ಟೈಮ್ ಸ್ಪೆಂಡ್ ಮಾಡೋದು ನಿಮ್ಮ ದೇವ್ರ ಮನೆಯಲ್ಲಿ. ಭಕ್ತಿಪೂರ್ವಕವಾಗಿ ಏನಾದರೂ ಕೇಳ್ಕೊಳ್ಬೇಕು, ಏನಾದರೂ ಮಾಡಬೇಕು ಅಂದರೆ, ನಿಮಗೆ ಕಷ್ಟ ಬರಲಿ, ಸುಖ ಸಂತೋಷ ಏನೇ ಬರಲಿ, ಹೋಗಿ ಫಸ್ಟು ಕೇಳ್ಕೊಳ್ಳೋದೇ ದೇವ್ರ ಮನೇಲಿ ಕೂತ್ಕೊಂಡು ನಿಮ್ಮ ಮನಸ್ಸೋ ಇಚ್ಛೆ ಕೇಳ್ಕೊಳ್ತಾ ಇರ್ತೀರಾ, ಪೂಜೆ ಮಾಡ್ತಾ ಇರ್ತೀರಾ. ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀರಾ. ಎಲ್ಲರೂ ಅಷ್ಟೇ, ಪೂಜೆ ಮಾಡಬೇಕಾದ್ರೆ ಅವರವರ ಭಕ್ತಿಗೆ ದೇವ್ರು ಮೆಚ್ಚಬೇಕು ಅನ್ನೋ ರೀತಿಯಲ್ಲಿ ಪೂಜೆ ಮಾಡ್ತಿರ್ತಾರೆ. ಆದರೆ ಅದೇ ಪೂಜೆ ಮಾಡಿ ನೀವು ಪಕ್ಕ ಅಡುಗೆ ಮನೆಗೆ ಬರ್ತೀರಾ, ಅಲ್ಲಿ ಬರೋ ಪಾತ್ರೆ ಎಲ್ಲ ತೊಳಿತೀರಾ, ನೀರು ಹಾಕ್ತೀರಾ, ಮಾಡ್ತೀರಾ, ಅಲ್ಲಿ ಸ್ಟವ್ ಉರಿತಾ ಇರುತ್ತೆ. ಸೊ ಅಡುಗೆ ಮನೆ ಪಕ್ಕ ದೇವ್ರ ಮನೆ ಇರೋರು ತುಂಬ ಕೇರ್ಫುಲ್ ಆಗಿರಿ. ಅಂಥವ್ರ ಮನೇಲಿ ನಿಮಗೆ ನೀವೇ ನೋಡ್ಕೊಳ್ಳಿ. ಕೋರ್ಟು ಕೇಸು ಪ್ರಾಬ್ಲಮ್ಮು, ಹೆಣ್ಣುಮಕ್ಳು ಜಾಸ್ತಿ ಇರ್ತಾರೆ ಅವ್ರ ಮನೇಲಿ. ಮತ್ತು ಹೆಣ್ಣುಮಕ್ಳು ಯಾವಾಗಲೂ ಕಿತ್ತಾಡ್ತಿರೋದು, ಮನೆ ಹೆಣ್ಮಕ್ಳಾಗಿರ್ಬೋದು, ಮನೆ ಸೊಸೆಯರಾಗಿರ್ಬೋದು, ಯಾವಾಗಲೂ ಕಚ್ಚಾಟ ಒಂಥರ. ಹೇಗೆ ಅಂದರೆ ಮನೇಲಿ ನೆಮ್ಮದಿನೇ ಇರಲ್ಲ. ಎಲ್ಲ ಒಂದು ಪಕ್ಷ ಏನಾಗುತ್ತೆ, ದುಡ್ಡು ಕಾಸು ಎಲ್ಲವೂ ಇರುತ್ತೆ, ನೆಮ್ಮದಿ ಇರಲ್ಲ, ಆರೋಗ್ಯ ಇರಲ್ಲ.